ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೋಟೀನ್ ಜೊತೆಗೆ ಹಾಗೆ ನನ್ನ ಮಗಂದು ಇವತ್ತು ಆನ್ಯಲ್ ಡೇ ಇದೆ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅಷ್ಟನ್ನು ಕೂಡ ಶೇರ್ ಮಾಡ್ಕೊತಾ ಇನ್ನು ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ನೆಕ್ಸ್ಟ್ ಇವಾಗ ಆಚೆ ಕಡೆ ನೀರೆಲ್ಲ ಹಾಕಿ ತೊಳೆದು ಹೊಸ್ಲೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹೂವು ಎಲ್ಲ ಇಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇದು ಮಾಡೋ ಅಷ್ಟೆಲ್ಲ ನನಗೆ ತುಂಬಾ ಟೈಮ್ ಹಿಡಿಯುತ್ತೆ. ನನಗಂತೂ ಈ ನಡುವೆ ಈ ಕೆಲಸ ಮಾಡಬೇಕು ಅಂತಂದರೆ ಅಯ್ಯೋ ಎಷ್ಟೊಂದು ಟೈಮ್ ಹಿಡಿಯುತ್ತಲ್ಲ ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದು. ಯಾಕೆಂದರೆ ತುಂಬಾ ಟೈಮ್ ತೊಗೊತೀನಿ. ಕೆಲವೊಂದು ಸಲ ಟೈಮ್ ಆಗಿಬಿಟ್ರೆ ಅಂತೂ ಯಾವುದೋ ಒಂದು ರಂಗೋಲಿ ಹಾಕ್ಬಿಡ್ತೀನಿ. ಕೆಲವೊಂದು ಸಲ ಚೆನ್ನಾಗಿ ಹಾಕಬೇಕು, ಹಿಂಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಅಂದರೆ ಇನ್ನೂ ಟೈಮ್ ಹಿಡಿದ್ಬಿಡುತ್ತೆ. ಒಟ್ಟಿನಲ್ಲಿ ಆಚೆ ಕಡೆ ಕೆಲಸ ಅಂತೂ ನನಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆದರೂ ಹಿಡಿದ್ಬಿಡುತ್ತೆ. ಕೆಲವೊಂದು ಸಲ 25 ಮಿನಿಟ್ಸು 30ವರೆಗೂ ಹೊರಟೋಗಿರುತ್ತೆ. ಬಟ್ ಅದನ್ನೆಲ್ಲ ಮುಗಿಸಿದ್ರೆ ಒಂಥರ ಸಮಾಧಾನ ಮನೆಯಲ್ಲಿ. ಬೆಳಗ್ಗೆ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದೆ ಅಲ್ವಾ ಒಂಥರ ಚಂದ. ನನಗಂತೂ ಇಷ್ಟ ಆ ಕೆಲಸ. ಹಾಗಾಗಿ ಜಾಸ್ತಿ ಲೇಟಾದರೂ ಓಕೆ, ಮಾಡೇ ಮಾಡ್ತೀನಿ ಆ ಕೆಲಸನ. ನೆಕ್ಸ್ಟ್ ಆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇಗ ತಿಂಡಿ ಮಾಡಬೇಕಾಗಿತ್ತು. ಹಾಗಾಗಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು, ನಾಳೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿಬಿಡೋಣ ಅಂತ. ಯಾಕೆಂದರೆ ನನ್ನ ಮಗಂದು ಆನ್ಯಲ್ ಡೇ ಇತ್ತಲ್ವ, ಅವ್ನು ಬಂದುಬಿಟ್ಟು 11:30ಗೆಲ್ಲ ಹೋಗಬೇಕಾಗಿತ್ತು. ಇನ್ನು ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ವಲ್ಲ. ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿಟ್ಬಿಟ್ಟು ಮತ್ತು ಮಧ್ಯಾಹ್ನ ಅಡುಗೆನೂ ಮಾಡೋದಕ್ಕಾಗಲ್ಲ, ಎಷ್ಟೊತ್ತಾಗುತ್ತೋ ಬರೋದು. ಬಂದಾಗ ಇದನ್ನೇ ತಿನ್ಕೊಳ್ಬೋದಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಏನಾದರೂ ಲೇಟ್ ಆದರೆ, ಬೇಗ ಬಂದರೆ ಅಟ್ಲೀಸ್ಟ್ ಮಾಡೋಣ, ಇಲ್ಲಾಂದರೆ ಲೇಟ್ ಆದರೆ ಇದನ್ನೇ ತಿನ್ಕೋಣ ಅಂತ 2 ಟೈಮ್ಗೂ ಆಗಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಿಸಿಬೇಳೆ ಭಾತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದಕ್ಕೆ ಕಡಲೆ ಬೀಜ ಎಲ್ಲ ನೆನೆಸಿಟ್ಟಿದ್ದೆ ಹಿಂದಿನೇ. ಹಸಿ ಬಟಾಣಿ, ತರಕಾರಿ ಮತ್ತು ಬೇಳೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು. ಸಪ್ರೇಟ್ ಮಾಡ್ತಾರೆ, ಒಗ್ಗರಣೆ ಸಪ್ರೇಟು ಈ ಥರ ಬೇಯಿಸ್ಕೊಂಡು ಫಸ್ಟು. ಬಟ್ ನಾನು ಆ ಥರ ಮಾಡಲ್ಲ. ಬೇಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಒಂದೇ ಸಲ ಇಟ್ಬಿಡ್ತೀನಿ. ಹಿಂಗೆ ರೂಢಿಯಾಗಿದೆ ಮೊದಲಿಂದನೂ ಕೂಡ ಹಿಂಗೆ ಮಾಡೋದು. ಬಿಸಿಬೇಳೆ ಭಾತ್ ಪೌಡರ್ ಸಮೇತ ಕೂಡ ಹಾಕಿ 1 or 2 ವಿಸಿಲ್ಸ್ ಕೂಗಿಸ್ಕೊತೀನಿ ಅಷ್ಟೇ. ಲಾಸ್ಟಲ್ಲಿ ಮಾತ್ರ ಒಗ್ಗರಣೆ ಹಾಕ್ಕೊತೀನಿ. ಈರುಳ್ಳಿ, ಕರಿಬೇವು, ಸಾಸಿವೆ ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತೀನಿ ಅಷ್ಟೇ. ಪರ್ಫೆಕ್ಟಾಗಿತ್ತು, ಕರೆಕ್ಟಾಗಿತ್ತು. ಆ ಕುಕ್ಕರ್ ತುಂಬ ಆಗಿಬಿಟ್ಟಿತ್ತು. ಒಟ್ಟಲ್ಲಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿ ಬಂದಿತ್ತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಯಿತು. ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಬೇಜಾನಾಗುತ್ತೆ, ಅಷ್ಟು ಕೂಡ ಮಾಡಿಟ್ಟಿದ್ದೆ. ಎಲ್ಲಾದರೂ ಹೋಗಬೇಕು ಅಂತಂದರೆ ಈ ಥರದ್ದು ಬೆಳಗ್ಗೆನೇ ರೈಸ್ ಐಟಮ್ ಅಥವಾ ಪಲಾವು ಇದೆಲ್ಲ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ. ಈ ಥರದ್ದು ಮಾಡೋದು ಬೆಸ್ಟು ತುಂಬಾ ಅಂತಲೇ ಹೇಳ್ಬೋದು. ಹಾಗಾಗಿ ಮಾಡಿ ಮತ್ತು ಹಾಗೆ ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ಹಾಕ್ಕೊಡ್ತಿದ್ದೆ ತಿನ್ಬಿಡಲಿ ಅಂತ ಅಂದ್ಬಿಟ್ಟು. ಆಲ್ರೆಡಿ ಸ್ನಾನ ಎಲ್ಲರದ್ದು ಆಗಿಬಿಟ್ಟಿತ್ತು ಬೆಳಗ್ಗೆನೇ, ಮಕ್ಳಿಗೂ ಕೂಡ ಮಾಡಿಸ್ಬಿಟ್ಟಿದ್ದೆ ನಾನು. ಹಾಗೆ ಇವಾಗ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ಅವ್ರಿಗೆ ತಿನ್ನಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಹಿಂಗೆ ಕೊಡ್ತಿದ್ದಂಗೆ ಸಾಕು ಏನಿದಾ ಅಂತ ನೋಡ್ತಿರ್ತಾರೆ. ನಾನು ಮಾಡೋರ್ಗೂ ಅಂತೂ ಅವ್ರಿಗೆ ಗೊತ್ತೇ ಆಗೋಲ್ಲ ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ. ಬಟ್ ತಿಂತಾರೆ, ಕೆಲವೊಂದು ಸಲ ತಿಂತಾರೆ, ಕೆಲವೊಂದು ಸಲ ಬೇಡ ಅಂತಾರೆ. ಒಟ್ನಲ್ಲಿ ಈ ನಡುವೆ ನನ್ನ ಮಕ್ಕಳಂತೂ ಸ್ವಲ್ಪ ಅದು ಬೇಡ ಇದು ಬೇಡ ಅನ್ನೋ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಬರ್ತಾ. ಮೊದಲಾದ್ರೆ ಚಿಕ್ಕ ವಯಸ್ಸಿಂದ ಅದು ಇದು ತಿನ್ನೋರು, ಬಟ್ ಈಗ ಹಂಗಲ್ಲ. ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಬಿಸಿ ಇತ್ತು, ಫ್ಯಾನ್ ಹಾಕಿ ಆರೋಕ್ಕೆ ಅಂತ ಇಟ್ಟಿದ್ದೆ. ಅಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ಬಿಸಿಯಾಗಿ ತಿಂದ್ಬಿಡ್ತೀನಿ. ನನಗೆ ಸ್ವಲ್ಪ ಬಿಸಿ ಇದ್ರೇ ಇಷ್ಟ ನನಗೆ. ಇನ್ನು ಅವ್ರಿಗೆ ತಿನ್ನಿಸ್ಕೊಂಡು ಅವ್ರಿಗೆ ಆರಿಸ್ಕೊಂಡಿದ್ರೆ ನಂದು ಆರೋಗೋಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಅಂದರೆ ಅವ್ರಿಗೆ ಕೊಟ್ಟಿರ್ತೀನಿ, ಲೈಟಾಗಿ ತಿಂತಾ ಇರ್ತಾರೆ. ಅಷ್ಟೊಂದು ನಾನು ಸ್ವಲ್ಪ ಬೇಗನೆ ತಿಂದುಬಿಡ್ತೀನಿ. ತಿಂದು ಮತ್ತೆ ಅವ್ರಿಗೆ ತಿನ್ನಿಸಿದ್ರೆ ಆಯಿತು ಅಂತ. ನೆಕ್ಸ್ಟ್ ಈಗ ಇಲ್ಲಿ ಅವನ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು, ಅವನಿಗೆ ಡ್ಯಾನ್ಸ್ ಎಲ್ಲ ಇತ್ತು, ಸ್ಕೂಲಿಂದನೇ ಡ್ರೆಸ್ಸಸ್ ಎಲ್ಲ ಕೊಟ್ಟಿದ್ದರು. ಆ ಡ್ರೆಸ್ನ ಹಾಕಿ ರೆಡಿ ಮಾಡಿಸ್ಕೊಂಡೆ ಕರ್ಕೊಂಬರ್ಬೇಕು ಅಂತ ಹೇಳಿದರು. ಹಾಗಾಗಿ ಫಸ್ಟೆಲ್ಲ ಕೂಡ ರೆಡಿ ಮಾಡ್ತಾಯಿದ್ದೆ. ಅವನಿಗೆ ಹೊಸ ಡ್ರೆಸ್ ಎಲ್ಲ ಹಾಕಿ ಅವ್ರು ಏನು ಕೊಟ್ಟಿದ್ರಲ್ವ ಎಲ್ಲನೂ ಕೂಡ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೂ ಅವನಿಗೆ ರೆಡಿ ಮಾಡಿದ್ದಾಯಿತು. ಫಸ್ಟ್ ಅವ್ನು ರೆಡಿ ಮಾಡಿ ಅವರಪ್ಪ ಹೋಗಿ ಡ್ರಾಪ್ ಮಾಡಿ ಬಂದರೆ ನೆಕ್ಸ್ಟ್ ನಾವು ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ದು. ನೀನ್ ಬೇಡ ಹೋಗ್, ನನ್ ಬಂಗಾರಿದು ನೀನ್ ಯಾರ? ನೀನ್ ಬೇಡ ಮತ್ತೆ ಕಳಿಸ್ಬಾರ್ದ? ಯಾಕೆ? ಬಂದ್ಬಿಟ್ಲು, ಓಡಿ ಬಂದ್ಬಿಟ್ಟು. ಬೇಡ ಸುಮ್ಮನೆ ಇದು ನೋಡ್ತೀನಿ ಫೋಟೋಲ್ಲೇ ಏನ್ ಮಾಡಿದೀವಿ ಅಂತ. ಇನ್ನ ಕ್ರೀಮ್ ಹಾಕಿ ಬಾ, ಕುತ್ಕೋ ನಿಮಿಷ. ಕ್ರೀಮ್ ಹಾಕ್ಬಿಡ ಮೇಡಮ್ ಹೇಳಿದ್ರು
ಕ್ರೀಮ್ ಹಾಕಿ ತಲೆ ಬಾಚಿ ಕಳಿಸಿ ಅಂತ. ನೋಡಿದ್ರಲ್ಲ ಹೆಂಗೆ ಹಠ ಮಾಡ್ತಾನೆ ನನ್ನ ಮಗ ಅಂತ. ಅವನಿಗೆ ಅಂದರೆ ಡ್ರೆಸ್ಅಪ್ ಆಗೋದು ಇಷ್ಟ. ಅವನಿಗೆ ಡ್ರೆಸ್ಸಸ್ ಬೇಕು ಅಂದರೆ ದಿನಕ್ಕೊಂದು 10 ಜೊತೆ ಕೊಟ್ಟರು ಕೂಡ ಚೇಂಜ್ ಮಾಡಿ ಹಾಕ್ಕೊತಾನೆ. ಬಟ್ ಕ್ರೀಮ್ ಹಾಕ್ಸ್ಕೊಳೋದಾಗಿರ್ಬೋದು, ತಲೆ ಒರೆಸ್ಕೊಂಡು ಇದೆಲ್ಲ ಅವ್ನಿಗೆ ಸ್ವಲ್ಪ ಇರಿಟೇಡ್ ಆಗಲ್ಲ. ಅವನಿಗೆಲ್ಲ ಕ್ರೀಮ್ ಅಂತೂ ಹಾಕ್ಕೊಳೋದೇ ಇಲ್ಲ. ಅವ್ನು ಬೇಡ ಅಂತಾನೆ. ಮಕ್ಕಕ್ಕೆ ಸೋಪ್ ಹಾಕೋದ್ರು ಬೇಡ ಅಂತಾನೆ. ಸ್ನಾನ ಬೇಕಾದ್ರೆ ದಿನ ಮಾಡಿಸ್ಕೊತಾನೆ. ಬಟ್ ಫೇಸ್ಗೆ ಸೋಪ್ ಹಾಕ್ಕೋಬಾರ್ದು ಈ ಥರ. ಒಟ್ನಲ್ಲಿ ಮಕ್ಕಳು ಒಂದೊಂದು ಏಜಲ್ಲಿ ಒಂದೊಂದು ಥರ ಹಠ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ಹೆಂಗಿರ್ತಾರೆ ಹಂಗಿರೋದೇ ಇಲ್ಲ. ಈ ಏಜಲ್ಲಿ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿದ್ರೆ ಇನ್ನೊಂದು ಏಜಲ್ಲಿ ಅದು ಬೇಡ. ನನ್ನ ಮಗಳಂತೂ ಚಿಕ್ಕವಳಿದ್ದಾಗಲೂ ಕೂಡ ಮುದ್ದೆ ತಿನ್ಕೊಂಡು ಬರ್ತಾ ಇರಲಿಲ್ವ, ಎಷ್ಟು ಚೆನ್ನಾಗಿ ತಿಂದಲ್ಲಿ. ಈ ನಡುವೆ ಸ್ವಲ್ಪ ಮುದ್ದೆ ಬೇಡ ಅಂತೇಳಿ ಈ ಥರ ಒಂದೊಂದು ಏಜಲ್ಲಿ ಒಂದೊಂದು ಥರ ಚೇಂಜಸ್ ಆಗ್ತಾ ಇರ್ತಾರೆ. ಒಟ್ಟಿನಲ್ಲಿ ತುಂಬ ಕಷ್ಟ ಮಕ್ಕಳನ್ನ ಮೇಂಟೈನ್ ಮಾಡೋದಂತೂ. ನನಗಂತೂ ಪ್ರತಿ ವರ್ಷವೂ ಕೂಡ ಒಂದೊಂದು ಥರ ಟಾಸ್ಕ್ ಇದ್ದಂಗೆ. ಮಕ್ಕಳನ್ನ ಬೆಳೀತಾ 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 ನನಗಂತೂ ಸ್ವಲ್ಪ ಕಷ್ಟ ಅಂತ ಅನಿಸ್ಬಿಡುತ್ತೆ. ಫೈನಲಿ ಅವನ್ನ ರೆಡಿ ಮಾಡಿಸೋರಪ್ಪ ಜೊತೆ ಕಳಿಸಿದ್ದೆ. ಅವರಪ್ಪ ಹೋಗಿ ಬಿಟ್ಟು ಬಂದರು. ನೆಕ್ಸ್ಟ್ ಇವಾಗ ನಾವು ಸ್ವಲ್ಪ ಲೇಟಾಗೇ ಹೋದ್ವಿ. ಹೆಂಗೋ ಎಲ್ಲ ಲೇಟಾಗೆ ಶುರು ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಹೋಗಿದ ತಕ್ಷಣ ಇಲ್ಲೊಂದು ಈ ಥರ ಪೇಂಟ್ ಮಾಡಿದ್ರು. ನಮ್ಮದು ತಂಬೇನಿದಲ್ವ, ಅದು ತಂಬಲ್ಲಿ ಪೇಂಟ್ ಈ ಥರ ಮಾಡಿ ಅಂತ ಹಾಕಿದ್ರು. ಅದನ್ನು ನಾನು ಮಾಡ್ತಾಯಿದ್ದೆ. ಇಲ್ಲಿ ಇದೊಂಥರ ಚೆನ್ನಾಗಿತ್ತು. ಎಲ್ಲ ಮಾಡಿಸ್ತಾಯಿದ್ದೆ. ನನ್ನ ಮಗ ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಎಷ್ಟು ಜನ ಬಂದಿದ್ವಲ್ಲ ಅಷ್ಟು ಜನದ್ದು ಕೂಡ ಇಲ್ಲಿ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಇದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಮಾಡಿ ಹಾಗೆ ನೆಕ್ಸ್ಟು ಹೋದ್ವಿ. ಅಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಗೆಸ್ಟ್ ಎಲ್ಲ ಬಂದಿದ್ದರು, ಮಾತಾಡ್ತಾಯಿದ್ರು. ನಾವು ಹೋಗಿ ಫ್ರಂಟಲ್ಲೇ ಕುತ್ಕೊಂಡ್ಬಿಟ್ವಿ. ಸೀಟ್ ಖಾಲಿ ಇತ್ತು. ಆ್ಯಕ್ಚುಲಿ ಫ್ರಂಟಾಗಿ ಕುತ್ಕೋಬೇಡಿ ಪೇರೆಂಟ್ಸು, ನಿಮ್ಮನ್ನು ನೋಡಿ ಮಕ್ಕಳು ಮತ್ತು ಡ್ಯಾನ್ಸ್ ಮಾಡಲ್ಲ ಸರಿಯಾಗಿ, ಮತ್ತು ಮಕ್ಕಳು ನಿಮ್ಮ ಹತ್ರನೇ ಬಂದುಬಿಡ್ತಾರೆ ಅಂತ ಹೇಳಿದರು. ಬಟ್ ಆದರೂ ಕೂಡ ನಾವು ಮುಂದೆನೇ ಹೋಗಿ ಕುತ್ಕೊಂಡ್ಬಿಟ್ವಿ. ಹಸ್ಬೆಂಡು ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು ನನ್ನ ಮಗನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ. ಮುಂದೆನೇ ಕುತ್ಕೊಂಡು ಆರಾಮಾಗಿ ನೋಡೋಣ ಅಂದ್ಬಿಟ್ಟು ಮುಂದೆನೇ ಹೋಗಿ ಕುತ್ಕೊಂಡ್ವಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಆರ್ಡರ್ ವೈಸು ಅವರು ಡ್ಯಾನ್ಸ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಅಂದರೆ ಫಸ್ಟು LKG ಅಂತಲೇ ಅನ್ಕೊತೀನಿ. ಅಲ್ಲ ಸಾರಿ, ನರ್ಸರಿಯಿಂದ ಅನ್ಕೊತೀನಿ. ಇರೋದೇ ನರ್ಸರಿ, LKG UKG ಅಷ್ಟಲ್ಲ. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರು ಅವರು. ಫಸ್ಟು ನರ್ಸರಿಯವರನ್ನು ಆಡಿದ್ರು. ಅವರಾದ್ಮೇಲೆ ನೆಕ್ಸ್ಟು LKG ನನ್ನ ಮಗ ಇವಾಗ LKG ಅಲ್ವಾ, ಅವ್ರನ್ನ ಆಡಿಸಿದ್ರು ಫಸ್ಟ್. ಮತ್ತು ಹಾಗೆ ಒಂದಿಷ್ಟು ಸ್ಪೋರ್ಟ್ಸ್ ಎಲ್ಲ ಆಡಿಸಿದ್ರಲ್ವ, ಅದ್ರಲ್ಲಿ ಬಂದಿರೋಂಥ ಪ್ರೈಸಸ್ ಎಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಈ ರೀತಿ ಒಂದು ಸರ್ಟಿಫಿಕೇಟ್ನ ಕೊಡ್ತಾಯಿದ್ರು ಎಲ್ಲ ಮಕ್ಕಳು ಕೂಡ. ಅದೆಲ್ಲ ಅಂದರೆ ಒಂದು ಪ್ರೋಗ್ರಾಮ್ ಅಂದರೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದ ತಕ್ಷಣ ನೆಕ್ಸ್ಟ್ ಇದೇ ರೀತಿ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಇನ್ನೊಂದು ಡ್ಯಾನ್ಸ್ ಆ ಥರ ಈ ರೀತಿಯಾಗಿ ಅವ್ರು ಇಟ್ಕೊಂಡಿದ್ರು. ಅಂದರೆ ಬೇಜಾರಾಗಬಾರ್ದಲ್ಲ, ಒಂದು ಕಡೆಯಿಂದ ಕುತ್ಕೊಂಡು ಬರೀ ಈ ಡ್ಯಾನ್ಸ್ ನೋಡೋಕ್ಕೂ ಬೇಜಾರಾಗಬಾರ್ದು. ಒಂದು ಹತ್ರ ಕುತ್ಕೊಂಡು ಬರೀ ಇದನ್ನೇ ನೋಡೋಕೆ ಚೆನ್ನಾಗಿತ್ತು. ಹೋಲ್ ಪ್ರೋಗ್ರಾಮ್ ಮುಗಿಯೋರ್ಗು ಅಂತೂ ನಾವು ಅಲ್ಲೇ ಇದ್ವಿ. ನನ್ನ ಮಗಂದು 2 ಡ್ಯಾನ್ಸ್ ಇತ್ತು. ನನ್ನ ಮಗ ಅಂತೂ ಇಲ್ಲಿ ನಮ್ಮನ್ನು ನೋಡಿ ನಮ್ಮ ಕಡೆಗೆ ತಿರುಗ್ತಾನೆ ಇರಲಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ರೈಟ್ ಸೈಡಲ್ಲಿ ಇದ್ದಾರೆ ನೋಡಿ. ನಂತರ ಅವ್ನ ನಗು ನಮ್ಮನ್ನು ನೋಡಿದ್ರೆ ಸ್ವಲ್ಪ ನಾಚಿಕೆ. ಯಾಕೆಂದರೆ ನಾವಿಲ್ಲ ಅಂದರೆ ಮೋಸ್ಟ್ಲಿ ಚೆನ್ನಾಗಿ ಆಡ್ಬಿಡೋದೇನೋ, ನಮ್ಮನ್ನು ನೋಡಿ ಸ್ವಲ್ಪ ನಾಚ್ಕೊಳೋದು ಆ ಥರ ಮಾಡ್ತಾಯಿದ್ದ ನೋಡಿ. ಇಷ್ಟು ಚೆನ್ನಾಗಿ ನಾವು ಇಲ್ಲೇ ಕುತ್ಕೊಂಡಿದ್ರು ಕೂಡ ಹಾಗೆ ಹೋಗ್ತಾಯಿದ್ದ, ಹಂಗೆ ಮಾಡ್ತಿದ್ದ. ಒಟ್ಟಲ್ಲಿ ನಕ್ಕೊಂಡು ನಾಚ್ಕೊಂಡೇ ಅರ್ಧ ಮಾಡಾಕ್ಬಿಟ್ಟ. ಫೈನಲಿ ಖುಷಿ ಆಯಿತು ಅವನ್ನ ನೋಡಿ. ಫಸ್ಟ್ ಟೈಮ್ ಒಂದು ಇದೇ ರೀತಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ನೋಡಿದ್ದು ನಾವು. ತುಂಬನೇ ಖುಷಿ ಆಯಿತು. ಮನೇಲೆಲ್ಲ ಮಾಡೋನು, ಬಟ್ ಇಲ್ಲಿ ಸ್ವಲ್ಪ ನಾಚಿಕೆ ಪಟ್ಕೊಂಡ್ಬಿಟ್ಟ. ಫೈನಲಿ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲನೂ ಕೂಡ ಮುಗಿಸ್ಕೊಂಡು ನೆಕ್ಸ್ಟು ವಾಪಸ್ ಮನೆಗೆ ಬಂದ್ವಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. The second runner is Shivani. From senior KG, the first prize goes to Akshar.